ಮಾದರಿ ಸ್ಫೋಟಕ್ಕೆ ಗಂಧದ ಕಡ್ಡಿ ಬಳಸಿದ್ರು ದುಷ್ಕರ್ಮಿಗಳು. 5-6 ಗಂಧದ ಕಡ್ಡಿಗೆ ಬೆಂಕಿ ಹಚ್ಚಿದ್ದಾರೆ. ಕಡ್ಡಿಗಳನ್ನ ಕಟ್ಟಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ದಾರೆ. ಗಂಧದ ಕಡ್ಡಿ ಹಚ್ಚಿ ಅದರಿಂದ ಬೆಂಕಿ ಕಡ್ಡಿ ಹೊತ್ತಿಸಿ ಬ್ಲಾಸ್ಟ್ಗೆ ಒಂದು ದೊಡ್ಡ ಸಂಚು ಮಾಡಿದ್ರು. ಜೆಲೆಟಿನ್ಗೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕರ್ಪೂರ ಬಳಸಿದ್ರು ದುಷ್ಕರ್ಮಿಗಳು. ಜೆಲೆಟಿನ್ಗೆ ಬೆಂಕಿ ಹೊತ್ತಿಸಿ ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ರೂಪಿಸಿದ್ರು ದುಷ್ಕರ್ಮಿಗಳು. ಕಲ್ಲು ಕ್ವಾರಿಯಲ್ಲಿ ಯಾವ ರೀತಿ ಸ್ಫೋಟ ಮಾಡ್ತಾರಲ್ಲ ಅದೇ ರೀತಿಯ ಸ್ಫೋಟದ ಪ್ಲಾನ್ ಅನ್ನ ಇಲ್ಲಿ ಮಾಡಿಕೊಂಡಿದ್ರು. ಟೈಮ್ ಬಾಂಬರ್ ಮಾದರಿ ಸ್ಫೋಟಕ್ಕೆ ಗಂಧದ ಕಡ್ಡಿ ಬಳಸಿದ್ರು ದುಷ್ಕರ್ಮಿಗಳು. 5-6 ಗಂಧದ ಕಡ್ಡಿಗೆ ಬೆಂಕಿ ಕಡ್ಡಿಗಳನ್ನ ಕಟ್ಟಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು. ಗಂಧದ ಕಡ್ಡಿ ಹಚ್ಚಿ ಅದರಿಂದ ಬೆಂಕಿ ಕಡ್ಡಿ ಹೊತ್ತಿಸಿ ಬ್ಲಾಸ್ಟ್ಗೆ ಸಂಚು ನಡೆದಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಜೆಲೆಟಿನ್ ಕಡ್ಡಿಗಳು ಯಾದಾಗ್ಲೇ ಒಂದು ಆತಂಕ ಇತ್ತು, ಆದ್ರೆ ಈಗ ಸರ್ಕ್ಯೂಟ್ ಬಾಕ್ಸ್ ಸಿಗ್ತಾ ಇದೆ. ಕರ್ಪೂರ, ಗಂಧದ ಕಡ್ಡಿ ಅಂದ್ರೆ ನೀಟಾಗಿ ಪ್ಲಾನ್ ಮಾಡಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ, ಜೊತೆಗೆ ಈ ಸಂಚುಕೋರರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಭಾವನಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಅವಘಡವೇ ತಪ್ಪಿದೆ ಅಂತ ಹೇಳಬಹುದು. ನೀವು ಹೇಳಿದಾಗೆ ಆರಂಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಂತಹ ಸಂದರ್ಭದಲ್ಲೂ ಕೆಲವೊಂದಿಷ್ಟು ಅನುಮಾನಗಳು ಕಾಡ್ತಾ ಇತ್ತು. ಅದರಲ್ಲೂ ಇದೀಗ ಆ ಜಿಲೆಟಿನ್ ಕಡ್ಡಿಗಳಿದ್ದಂತಹ ಬಾಕ್ಸ್ನಲ್ಲಿದ್ದಂತಹ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ನೋಡ್ತಾ ಹೋದರೆ ದೊಡ್ಡ ಮಟ್ಟದಲ್ಲಿ ಉದ್ದೇಶಪೂರ್ವಕವಾಗಿಯೇ ಸಂಚನ ರೂಪಿಸಲಾಗಿದೆ ಎನ್ನುವಂಥ ಒಂದು ಅನುಮಾನ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಜಿಲೆಟಿನ್ ಕಡ್ಡಿ ಇದ್ದಂತಹ ಒಂದು ರಟ್ಟಿನ ಬಾಕ್ಸ್ನ ಒಳಗಡೆ ಗಂಧದ ಕಡ್ಡಿಗಳಾಗಿರಬಹುದು, ಬೆಂಕಿ ಕಡ್ಡಿ, ಜೊತೆಗೆ ಕರ್ಪೂರ, ಹಾಗೆ ಶೆಲ್ಗಳು, ವೈರ್ಗಳು ಎಲ್ಲವನ್ನೂ ಕೂಡ ಇಡಲಾಗಿದೆ. ಏನಂತ ಹೇಳಿದ್ರೆ ಯಾವ ರೀತಿಯಾಗಿ ಅವುಗಳನ್ನು ಬ್ಲಾಸ್ಟ್ ಮಾಡಬೇಕು, ಡಿಟೋನೇಟರ್ ಹೊರತಾಗಿ ಡಿಟೋನೇಟರ್ ರೀತಿಯಲ್ಲಿಯೇ ಒಂದು ಸರ್ಕ್ಯೂಟನ್ನು ಅವರು ರೆಡಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಚಿಕ್ಕದಾದ ಬೆಂಕಿಯ ಕಿಡಿ ತಾಗಿದ್ರೂ ಕೂಡ ಅದು ಬ್ಲಾಸ್ಟ್ ಆಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಇದೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅವೆಲ್ಲವನ್ನು ಕೂಡ ಸದ್ಯಕ್ಕೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅದನ್ನು ಇಟ್ಟಂತಹ ಆರೋಪಿಗಳು ಯಾರು ಎನ್ನುವುದರ ಪತ್ತೆಗೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ರಾಮನಗರ ವಿಭಾಗದ ಪೊಲೀಸರು ಮತ್ತು ಅಧಿಕಾರಿಗಳು. ಸದ್ಯಕ್ಕೆ ಆ ಜಿಲೆಟಿನ್ ಕಡ್ಡಿಗಳು ಮತ್ತು ಅದರಲ್ಲಿರುವಂತಹ ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರಿಶೀಲನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು 3 ವರ್ಷದ ಹಿಂದೆ ತಯಾರಾಗಿರುವಂತಹವು ಎನ್ನುವಂಥ ಒಂದು ಮಾಹಿತಿ ಇದೆ. ಜೊತೆಗೆ ಅಲ್ಲಿರುವಂತಹ ವೈರ್ಗಳು ಮತ್ತು ಎಲೆಕ್ಟ್ರಿಕ್ ವಸ್ತುಗಳು ಕಳೆದ 1 ವರ್ಷದ ಹಿಂದೆ ತಯಾರಾಗಿರಬಹುದು ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಆ ಜಿಲೆಟಿನ್ ಕಡ್ಡಿಗಳೇನಿದ್ದಾವೆ ಅವು ತಮಿಳುನಾಡು ಭಾಗದಲ್ಲಿ ತಯಾರಾಗಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಯಾಕಂತ ಹೇಳಿದ್ರೆ ಆ ರೀತಿ ಸ್ಟ್ರಕ್ಚರ್ ಏನಿದೆ, ಆ ಜಿಲೆಟಿನ್ ಕಡ್ಡಿಗಳು ಒಳಗಡೆ ಇರುವಂಥದ್ದು ಅವುಗಳು ತಮಿಳುನಾಡು ಭಾಗದಲ್ಲಿ ಹೆಚ್ಚಾಗಿ ತಯಾರಿಯನ್ನು ಮಾಡಲಾಗುತ್ತೆ. ಆ ಕಾರಣದಿಂದಾಗಿ ಈ ಬಾರ್ಡರ್ ಕೂಡ ಆಗಿರುವಂತಹ ಕಾರಣದಿಂದ ಅಲ್ಲಿಂದಲೇ ತಂದಿರಬಹುದು ಎನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟು 70 ಜನ ಅಧಿಕಾರಿಗಳನ್ನು ಒಳಗೊಂಡಂತಹ 6 ತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸರು ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ತಮಿಳುನಾಡು ಭಾಗದಲ್ಲೂ ಕೆಲವೊಂದಿಷ್ಟು ಅನುಮಾನಗಳು ಇರುವಂತಹ ಕಾರಣದಿಂದಾಗಿ ನಗರದ ಹೊರವಲಯ ಹಾಗೆ ಬಾರ್ಡರ್ನ ಅಕ್ಕಪಕ್ಕಗಳಲ್ಲೂ ಕೂಡ ಒಂದು ತಂಡದ ಮೂಲಕವಾಗಿ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಊಹಾಪೋಹಗಳು ಹೋಗ್ತಾ ಇತ್ತು. ಯಾರಾದರೂ ಇಟ್ಟಿರಬಹುದು ಅಥವಾ ಏನಾದರೂ ಕೈ ತಪ್ಪಿ ಅಲ್ಲಿ ಬಿದ್ದಿರಬಹುದಾ ಎನ್ನುವಂಥ ಒಂದು ಕೆಲವೊಂದಿಷ್ಟು ವಿಚಾರಗಳು ಅಲ್ಲಿ ಓಡಾಡ್ತಾ ಇತ್ತು. ಆದರೆ ಅದರ ಫೋಟೋಗಳು ಹಾಗೆ ವಿಡಿಯೋ ಯಾವ ರೀತಿಯಾಗಿ ಹೊರಗಡೆ ಬರುತ್ತೆ, ಗಂಧದ ಕಡ್ಡಿಯ ಮುಖಾಂತರವಾಗಿ ಬೆಂಕಿ ಕಡ್ಡಿಗಳನ್ನು ಹೊತ್ತಿಸುವಂಥದ್ದು, ತದನಂತರ ಆ ಬೆಂಕಿ ಕಡ್ಡಿಗಳಿಂದ ಹೊತ್ತಿದ ಬೆಂಕಿಯಿಂದ ಕರ್ಪೂರ ಸಂಪೂರ್ಣವಾಗಿ ಹೊತ್ತುಕೊಳ್ಳುತ್ತೆ, ಆ ಬೆಂಕಿಯಿಂದ ಜಿಲೆಟಿನ್ ಕಡ್ಡಿಗಳನ್ನು ಹೊತ್ತಿಸುವಂತಹ ಪ್ಲಾನ್ ನಡೆದಿತ್ತ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲಾದರೂ ಬಳಸುವುದಕ್ಕೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವು ಯಾವನ್ನು ಕೂಡ ಓಪನ್ ಮಾಡಿ ಇರಬೇಕಾದಂತಹ ಪರಿಸ್ಥಿತಿ ಇರಲಿಲ್ಲ. ಗಂಧದ ಕಡ್ಡಿಗಳನ್ನು ಸಂಪೂರ್ಣವಾಗಿ ಕಟ್ಟಿದ ರೀತಿಯಲ್ಲಿ, ಜೊತೆಗೆ ಕರ್ಪೂರಗಳನ್ನು ಓಪನ್ ಮಾಡಿ ಬಾಕ್ಸ್ನೊಳಗಡೆ ಹರಡಿರುವಂಥದ್ದು, ಈ ರೀತಿಯಾದ ಮಾಡಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ
ಸಾಕ್ಷಿಗಳಾಗಿ ಪುರಾವೆಗಳಾಗಿ ಸಿಗ್ತಾ ಹೋಗ್ತವೆ. ಈ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನಾದ್ರೂ ಇವು 3 ವರ್ಷದ ಹಳೆಯ ಜಿಲೆಟಿನ್ ಕಡ್ಡಿಗಳಾಗಿರುವಂತಹ ಕಾರಣ ಒಂದು ವೇಳೆ ಸ್ಫೋಟ ಮಾಡುವಂತಹ ಉದ್ದೇಶ ಇಲ್ಲದೆ ಏನಾದರೂ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಉದ್ದೇಶ ಇತ್ತ ಎನ್ನುವಂಥ ಒಂದು ಅನುಮಾನ ಕೂಡ ಇದೆ. ಅದರ ಆಧಾರದಲ್ಲೂ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಆರೋಪಿ ಪತ್ತೆಯ ಬಳಿಕ ಇದರೆಲ್ಲರ ಕಾರಣಗಳು ಕೂಡ ಹೊರಗೆ ಬರಬೇಕಾಗಿರುವಂಥದ್ದು. ಭಾವನಾ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.